ನಮಸ್ಕಾರ. ಇವತ್ತಿನ ಎಪಿಸೋಡು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಕಲರ್ ಥೆರಪಿಯಿಂದ ಅದನ್ನು ಕಡಿಮೆ ಮಾಡ್ಬೋದು. ರಕ್ತದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು ಎರಡು ಕಲರ್ಸ್ ಅದರಿಂದ. ಒಂದು ಡಾರ್ಕ್ ಬ್ಲೂ, ಮತ್ತೊಂದು ಆರೆಂಜ್. ಈ ಎರಡು ಕಲರಿಂದ ರಕ್ತದಲ್ಲಿರುವ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಬೋದು. ಫಸ್ಟು ಡಾರ್ಕ್ ಬ್ಲೂ. ನಿಮ್ಮ ಬಲಗೈಯ ತೋರುಬೆರಳು ಬುಡಕ್ಕೆ ಈ ಡಾರ್ಕ್ ಬ್ಲೂ ಕಲರ್ನ ಹಿಂಗೆ ಈ ಥರ ರೌಂಡ್ ಹಾಕ್ಬೋದು. ಇದು ಲಿವರ್ ಜಾಯಿಂಟು. ಇದ್ರ ಸುತ್ತ ಇದೇ ರೀತಿ ಡಾರ್ಕ್ ಬ್ಲೂ ಹಾಕ್ಬೋದು ಒಂದು ರೌಂಡು. ಬಲಗೈಯ ತೋರುಬೆರಳ ಈ ಬುಡ. ಅದೇ ರೀತಿ ನಿಮ್ಮ ಎಡಗೈಯ ಈ ತೋರುಬೆರಳ ಬುಡಕ್ಕೆ ಆರೆಂಜ್. ಎಡಗೈಯ ಈ ತೋರುಬೆರಳ ಬುಡಕ್ಕೆ ಆರೆಂಜ್. ಈ ರೀತಿ ಆರೆಂಜ್ ಹಾಕು ಸುತ್ತ. ಬಲಗೈ ತೋರುಬೆರಳ ಬುಡಕ್ಕೆ ಡಾರ್ಕ್ ಬ್ಲೂ ಒಂದು ರಿಂಗ್ ಹಾಕ್ಬೇಕು. ಅದೇ ನಿಮ್ಮ ಎಡಗೈ ತೋರುಬೆರಳ ಬುಡಕ್ಕೆ ಆರೆಂಜ್ ಒಂದು ರಿಂಗ್ ಹಾಕ್ಬೇಕು. ಅದೇ ನಿಮ್ಮ ಎಡಗೈ ಒಂದು ರಿಂಗ್ ಹಾಕಿ ಮಾರನೇನ ಇದೇ ಎಡಗೈ ತೋರುಬೆರಳ ಬುಡಕ್ಕೆ ಆರೆಂಜ್ ಕಲರ್ ನಂಬರ್ 6 ಅಂತ ಇಲ್ಲಿ ಬರೀದೆ ಬುಡದಲ್ಲಿ. ಇಲ್ಲಿ ಈ ಬುಡದಲ್ಲಿ ಒಂದಿನ ಡಾರ್ಕ್ ಬ್ಲೂ ಹಾಕಿ ಅದೇ ನೇನಿನ ನಿಮ್ಮ ಎಡಗೈ ತೋರುಬೆರಳ ಬುಡದಲ್ಲಿ ನಂಬರ್ 6 ಅಂತ ಆರೆಂಜಲ್ಲಿ ನಂಬರ್ 6 ಅಂತ ನಂಬರ್ ಬರೀಬೇಕು ಇದು ಬುಡಕ್ಕೆ. ಅದೇ ರೀತಿ ನಿಮ್ಮ ಲಿವರ್ ಎಫೆಕ್ಟ್ಸ್ ಇಲ್ಲಿ ಬರುತ್ತೆ. ಇದನ್ನ ಈ ರೀತಿ ಪ್ರೆಸ್ ಮಾಡಬೇಕು. ಈ ರೀತಿ 20 ಟೈಮ್ ಪ್ರೆಸ್ ಮಾಡಿ ಈ ಥರ ದಿನ 20 ಟೈಮ್ ಪ್ರೆಸ್ ಮಾಡಬೇಕು. ಅದಕ್ಕೆ ಈ ಸ್ಕೈ ಬ್ಲೂ ಕಲರ್ ಈ ಥರ ಪ್ರೆಸ್ ಮಾಡೋ ಜಾಗಕ್ಕೆ ಈ ಥರ ಸ್ಕೈ ಬ್ಲೂ ಹಚ್ಬೇಕು. ಇದು ಲಿವರ್ ಎಫೆಕ್ಟ್ಸ್. ಇದು ಹಚ್ಚಿದ್ರೆ ನಿಮ್ಮ ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಪ್ರಮಾಣ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಹಚ್ಚಬೇಕು. ಈ ಕಲರ್ ಹಚ್ಚಿದ್ರೆ 2 ಇಂದ 3 ಅವರ್ ಇರಬೇಕು. ಆನಂತರ ವಾಶ್ ಮಾಡಿ. ಇದು ಕಂಟಿನ್ಯೂ ಆಗಿ ದಿನ ಹಚ್ತಾ ಬನ್ನಿ. ಒಂದು ವಾರ 15 ದಿನ ಹಚ್ಚಿ ಆನಂತರ ಟೆಸ್ಟ್ ಮಾಡಿ ನೋಡಿ. ಕೊಲೆಸ್ಟ್ರಾಲ್ ಪ್ರಮಾಣ ಫಸ್ಟ್ ಎಷ್ಟಿತ್ತು, ಆಮೇಲೆ ಎಷ್ಟು ಬರುತ್ತೆ ಅಂತ ಟೆಸ್ಟ್ ಮಾಡಿ ನೋಡಿ. ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ರಕ್ತದ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡ್ತಾ ಬರುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.